ಟೋಕಿಯೋ ಸ್ಟೋರಿ ಯಸುಜಿರೋ ಓಜು ಅವರ 1953ರ ಕೃತಿ. ಜಗತ್ತಿನಾದ್ಯಂತ ಅತ್ಯಂತ ಶ್ರೇಷ್ಠ ಚಿತ್ರಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿರುವ ಇದು ಕೇವಲ ಒಂದು ಕುಟುಂಬದ ಕಥೆಯಲ್ಲ. ಇದು ಕಾಲ, ಬದಲಾವಣೆ ಮತ್ತು ಸಂಬಂಧಗಳ ಮೌನ ವ್ಯಥೆಯ ಕುರಿತಾದ ಒಂದು ಕಾವ್ಯ. ಹಿರಯಾಮ ಶುಕುಜಿ ಮತ್ತು ಟೋಮಿ ಹಿರೋಶಿಮಾ ಹತ್ತಿರದ ಒಂದು ಚಿಕ್ಕ ಕರಾವಳಿ ಪಟ್ಟಣದಲ್ಲಿ ವಾಸಿಸುತ್ತಿರುವ ವಯಸ್ಸಾದ ದಂಪತಿಗಳು. ಇವರ ಮಕ್ಕಳು ತಮ್ಮ ಜೀವನದಲ್ಲಿ ಬ್ಯುಸಿಯಾಗಿ ಟೋಕಿಯೋದಲ್ಲಿ ನೆಲೆಸಿರುತ್ತಾರೆ. ಹಿರಿಯ ಮಗ ಕೊಯಿಚಿ ವೈದ್ಯನಾಗಿ, ಮಗಳು ಶೀಗೆ ಬ್ಯೂಟಿ ಪಾರ್ಲರ್ ನಡೆಸುತ್ತಾ ತಮ್ಮ ಜೀವನದಲ್ಲಿ ಕಳೆದು ಹೋಗಿರುತ್ತಾರೆ. ಅವರ ನಿಧನವಾದ ಮಗ ಶೋಜಿಯ ವಿಧವೆ ನೋರಿಕೋ ಕೂಡ ಟೋಕಿಯೋದಲ್ಲೇ ಒಂಟಿಯಾಗಿ ವಾಸಿಸುತ್ತಿರುತ್ತಾರೆ. ಒಂದು ದಿನ ಹಿರಯಾಮ ದಂಪತಿಗಳು ಟೋಕಿಯೋಗೆ ಹೋಗಿ ತಮ್ಮ ಮಕ್ಕಳನ್ನು ಭೇಟಿ ಮಾಡಲು ನಿರ್ಧರಿಸುತ್ತಾರೆ. ಈ ಪ್ರಯಾಣವು ಕೇವಲ ಕುಟುಂಬ ಭೇಟಿಯಷ್ಟೇ ಅಲ್ಲ, ಅದು ಜನರೇಷನ್ ಗ್ಯಾಪ್, ಜೀವನದ ಬದಲಾವಣೆಗಳನ್ನು ತೋರಿಸುವ ಒಂದು ಸಂವೇದನಾತ್ಮಕ ಅನ್ವೇಷಣೆ. ಟೋಕಿಯೋದಲ್ಲಿ ಇರುವ ಅವರ ಮಕ್ಕಳು ಹೆತ್ತವರ ಬಗ್ಗೆ ಪ್ರೀತಿ ಹೊಂದಿದ್ದರೂ ತಮ್ಮ ಕೆಲಸಗಳಲ್ಲಿ ತುಂಬಾ ಬ್ಯುಸಿಯಾಗಿರ್ತಾರೆ. ಕೊಯಿಚಿ ತನ್ನ ಕ್ಲಿನಿಕ್ನಲ್ಲಿ ನಿರಂತರ ಕೆಲಸದಲ್ಲಿರುತ್ತಾನೆ. ಶಿಗೆ ತನ್ನ ವ್ಯವಹಾರಗಳನ್ನು ನಿಭಾಯಿಸುವಲ್ಲಿ ವ್ಯಸ್ತಳಾಗಿರ್ತಾಳೆ. ಅವರು ತಂದೆ ತಾಯಿಯನ್ನು ಕಾಣಲು ಸಮಯ ಮಾಡಿಕೊಳ್ಳುತ್ತಾರೆ, ಆದರೆ ಆ ಸಮಯ ಯಾಂತ್ರಿಕವಾಗಿರುತ್ತದೆ. ಪ್ರೀತಿಗಿಂತ ಹೆಚ್ಚಾಗಿ ಅಲ್ಲಿ ಕರ್ತವ್ಯ ಎನಿಸುವಂತಿರುತ್ತದೆ. ಒಮ್ಮೆ ಅವರು ತಂದೆ ತಾಯಿಗಳನ್ನು ಹಾಟ್ ಸ್ಪ್ರಿಂಗ್ಸ್ ರೆಸಾರ್ಟ್ಗೆ ಕಳಿಸ್ತಾರೆ. ಅದು ವಿಶ್ರಾಂತಿಯಂತೆ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ಮಕ್ಕಳು ತಮಗಾಗಿ ಸಮಯ ಮಾಡಿಕೊಳ್ಳಲು ಮಾಡಿದ ಏರ್ಪಾಡಾಗಿರುತ್ತದೆ. ಇತ್ತ ಈ ಪ್ರಯಾಣವು ವೃದ್ಧ ದಂಪತಿಗಳಿಗೆ ಹಿತವಾಗಿಯೇನೂ ಇರುವುದಿಲ್ಲ. ಶಬ್ದ, ಗದ್ದಲ, ಯುವಕರ ಪಾರ್ಟಿಗಳಿಂದಾಗಿ ಒಟ್ಟು ಅಶಾಂತಿಯ ವಾತಾವರಣ ಅಲ್ಲಿರುತ್ತದೆ. ವಾಪಸ್ ಟೋಕಿಯೋಗೆ ಬಂದ ನಂತರ ಅವರು ನೋರಿಕೋ ಮನೆಗೆ ಹೋಗುತ್ತಾರೆ. ಇಲ್ಲಿ ಅವರಿಗೆ ಒಂದು ಹೊಸ ಅನುಭವವಾಗುತ್ತದೆ. ನೋರಿಕೋ ರಕ್ತ ಸಂಬಂಧವಿಲ್ಲದಿದ್ದರೂ ಶ್ರದ್ಧೆ, ಸಮಯ ಮತ್ತು ಪ್ರೀತಿಯಿಂದ ಅವರನ್ನು ನೋಡಿಕೊಳ್ಳುತ್ತಾಳೆ. ಅವಳ ನಗು, ಅವಳ ಗಮನ ಅವರ ಹೃದಯವನ್ನು ತಟ್ಟುತ್ತದೆ. ಶಿಗೆ ಅಥವಾ ಕೊಯಿಚಿ ಕೊಡಲಾರದ ಒಂದು ಬೆಚ್ಚನೆಯ ಭಾವವನ್ನು ನೋರಿಕೋ ಕೊಡುತ್ತಾಳೆ. ಈ ಎಲ್ಲ ಅನುಭವಗಳ ನಂತರ ವೃದ್ಧ ದಂಪತಿಗಳು ವಾಪಸ್ ತಮ್ಮ ಊರಿಗೆ ಹೊರಡುವಾಗ ಟೋಮಿಗೆ ಆರೋಗ್ಯ ಹದಗೆಡುತ್ತದೆ. ಶುಕಿಜಿ ತ್ವರಿತವಾಗಿ ಆಕೆಯನ್ನು ತಮ್ಮ ಮನೆಗೆ ಕರೆದೊಯ್ಯುತ್ತಾನೆ. ಆದರೆ ಸ್ವಲ್ಪ ಸಮಯದಲ್ಲೇ ಟೋಮಿ ತೀರಿಕೊಳ್ಳುತ್ತಾಳೆ. ಸುದ್ದಿ ತಿಳಿದ ಮಕ್ಕಳು ಊರಿಗೆ ಬರುತ್ತಾರೆ. ಆದರೆ ಫ್ಯೂನರಲ್ ಮುಗಿಯುತ್ತಿದ್ದಂತೆಯೇ ತಮ್ಮ ಜೀವನಕ್ಕೆ ಹಿಂದಿರುಗುತ್ತಾರೆ. ರೆಸ್ಪಾನ್ಸಿಬಿಲಿಟೀಸ್, ಕೆಲಸ ಮತ್ತು ನಗರದ ಜೀವನದ ಆಕರ್ಷಣೆಗಳು ಅವರನ್ನು ಹಿಂದುಳಿಸುತ್ತವೆ. ಶುಕಿಚಿ ತನ್ನ ಮನೆಯ ಛಾವಡಿಯಲ್ಲಿ ಒಂಟಿಯಾಗಿ ಕುಳಿತುಕೊಂಡು ನಾಗಮುಖದಲ್ಲಿ ಕಾಲದ ಹರಿವು ಹಾಗೂ ಸಂಬಂಧಗಳ ಅಸ್ಥಿರತೆಯನ್ನು ಸ್ವೀಕರಿಸುತ್ತಾನೆ. ಟೋಕಿಯೋ ಸ್ಟೋರಿ ನೋಡಿದವರು ಮೊದಲಿಗೆ ಗಮನಿಸುವುದು ಅದರ ನಿಧಾನವಾದ, ಆಲ್ಮೋಸ್ಟ್ ಮೆಡಿಟೇಟಿವ್ ಪೇಸಿಂಗ್. ಯೋಸಿಜಿರೋ ಓಜು ಅವರ ಸಿನಿಮ್ಯಾಟಿಕ್ ಗ್ರಾಮರ್ ಸಂಪೂರ್ಣವಾಗಿ ಹಾಲಿವುಡ್ ಶೈಲಿಗೆ ವಿರುದ್ಧವಾದದ್ದು. ಅವರು ಬಳಸಿದ ಟಟಾಮಿ ಶಾಟ್, ಅಂದರೆ ಕ್ಯಾಮರಾ ನೆಲಮಟ್ಟದಲ್ಲಿ ಇಟ್ಟು ಸುಮಾರು 50-60 ಸೆಂಟಿಮೀಟರ್ ಎತ್ತರದಲ್ಲಿ ಕ್ಯಾಮರಾ ಇಟ್ಟು ಪ್ರೇಕ್ಷಕರನ್ನು ಪಾತ್ರಗಳ ಮಟ್ಟಕ್ಕೆ ತರುತ್ತದೆ. ಇದು ಕೇವಲ ದೃಶ್ಯ ವೈಶಿಷ್ಟ್ಯವಲ್ಲ, ಒಂದು ವರ್ಲ್ಡ್ ವ್ಯೂ. ಪಾತ್ರಗಳು ಮನೆಯೊಳಗೆ ಕುಳಿತಿರುವಂತೆ, ಪ್ರೇಕ್ಷಕರು ಅವರ ಜೊತೆ ಟಟಾಮಿ ಮೇಲೆ ಕುಳಿತಿರುವಂತೆ ಅನಿಸುತ್ತದೆ. ಇದರಿಂದ ಕಾನ್ವರ್ಸೇಷನ್ಸ್ ಇಂಟಿಮೇಟ್ ಆಗುತ್ತವೆ.
ಜೆಸ್ಚರ್ಸ್ ನಿಧಾನವಾಗಿ ಕಾಣಿಸುತ್ತವೆ ಹಾಗೂ ಭಾವ ಗಾಢವಾಗುತ್ತದೆ. ಇನ್ನೊಂದು ಪ್ರಮುಖ ಅಂಶ ಮಿಜಾನ್ಸೀನ್. ಓಝು ಅವರ ಫ್ರೇಮ್ನಲ್ಲಿ ಪ್ರತಿಯೊಂದು ವಸ್ತುವು ಕಥೆಯ ಭಾಗ. ಒಂದು ಮನೆಯ ಕಿಟಕಿಯಿಂದ ಕಾಣುವ ರೈಲು, ಹಾದು ಹೋಗುವ ಗಾಳಿ, ಬೋಳು ಗೋಡೆಯಲ್ಲಿ ಕಾಣುವ ನೆರಳು ಇವೆಲ್ಲವೂ ಪಾತ್ರಗಳ ಜೀವನದ ಖಾಲಿತನವನ್ನು, ಸಮಯದ ಹರಿವನ್ನು ಸೂಚಿಸುತ್ತವೆ. ಅವರು ಬಳಸಿದ ಪಿಲ್ಲೋ ಶಾಟ್ಸ್ ಕಥೆಯನ್ನು ಒಂದೇ ಕಡೆ ನಿಲ್ಲಿಸಿ ಮೂಡ್ ಕನ್ವೆ ಮಾಡುತ್ತದೆ. ಉದಾಹರಣೆಗೆ ಒಂದು ಖಾಲಿ ಹಾಲ್, ದೂರದಲ್ಲಿ ಬಿದ್ದಿರುವ ಬಟ್ಟೆ ಅಥವಾ ಹಳೆಯ ಗಡಿಯಾರದ ಟಿಕ್ ಟಿಕ್ ಸದ್ದು ಇವು ಕಥೆಯಲ್ಲಿ ನೇರವಾಗಿ ಅಗತ್ಯವಲ್ಲ ಎನಿಸಿದರೂ ಪ್ರೇಕ್ಷಕರ ಮನಸ್ಸಿನಲ್ಲಿ ಇದು ಲಿಂಗರಿಂಗ್ ಇಮೋಷನಲ್ ರೆಸೊನೆನ್ಸ್ ತರುತ್ತವೆ. ಇನ್ನು ಎಡಿಟಿಂಗ್ ಬಗ್ಗೆ ಮಾತನಾಡುವುದಾದರೆ ಓಝು ಬಹಳ ಡೆಲಿಬ್ರೇಟ್ ಕಟ್ಸ್ ಮಾಡುತ್ತಾರೆ. ಸಾಮಾನ್ಯ ಕಂಟಿನ್ಯೂಟಿ ಎಡಿಟಿಂಗ್ ಬಿಟ್ಟು ಅವರು ಕಟಿಂಗ್ ಆನ್ ಎಂಪ್ಟಿನೆಸ್ ಬಳಸುತ್ತಾರೆ. ಉದಾಹರಣೆಗೆ ಒಂದು ಪಾತ್ರ ದೃಶ್ಯ ಮುಗಿದು ಎದ್ದು ಹೋದ ಮೇಲೆ ಕ್ಯಾಮರಾ ಕೆಲ ಕ್ಷಣ ಆ ಖಾಲಿ ಕೊಠಡಿಯಲ್ಲಿ ಹಾಗೇ ಇರುತ್ತದೆ. ಇದು ಖಾಲಿತನವನ್ನು ತೋರಿಸುವಂತೆ, ಭಾಸವಾಗುವಂತೆ ಮಾಡುತ್ತದೆ. ಈ ಸಿನಿಮಾದಲ್ಲಿ ಸೌಂಡ್ ಡಿಸೈನ್ ಕೂಡ ಮೌನಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತದೆ. ಓಝು ಅವರು ಬ್ಯಾಕ್ಗ್ರೌಂಡ್ ಸ್ಕೋರ್ ಬಳಸುವುದಿಲ್ಲ ಅಥವಾ ಬಹಳ ಕಡಿಮೆ ಬಳಸುತ್ತಾರೆ. ಬದಲಿಗೆ ಅವರು ನ್ಯಾಚುರಲ್ ಸೌಂಡ್ಸ್ ಅಂದರೆ ರೈಲಿನ ಶಬ್ದ, ಗಾಳಿ ಬೀಸುವ ಶಬ್ದ, ದೂರದಲ್ಲಿ ಮಕ್ಕಳ ಆಟದ ಕೂಗು ಇವುಗಳಿಂದ ಸೀನ್ನ ಮೂಡ್ ಕಟ್ಟುತ್ತಾರೆ. ಇದು ಪ್ರೇಕ್ಷಕರಿಗೆ ಒಥೆಂಟಿಕ್ ಅನುಭವ ಕೊಡುತ್ತದೆ. ನಿಜವಾದ ಜಗತ್ತಿನಲ್ಲಿ ಈ ಸಿನಿಮಾ ನಡೆಯುತ್ತಿದೆ ಎನ್ನುವಂಥ ಅನುಭವವನ್ನು ಪ್ರೇಕ್ಷಕರಿಗೆ ಕಟ್ಟಿಕೊಡುತ್ತದೆ. ಕ್ಯಾಮರಾ ಚಲನೆಯಲ್ಲೂ ವಿಶೇಷತೆ ಇದೆ. ಓಝು ಅವರ ಕ್ಯಾಮರಾ ಸ್ಥಿರ. ಅವರು ಪ್ಯಾನ್ ಅಥವಾ ಟ್ರ್ಯಾಕ್ ಬಹಳ ವಿರಳವಾಗಿ ಮಾಡುತ್ತಾರೆ. ಇದು ಪ್ರೇಕ್ಷಕರನ್ನು ಕ್ಯಾರೆಕ್ಟರ್ನ ಜಗತ್ತಿನಲ್ಲಿ ಸ್ಥಿರವಾಗಿ ಇರಿಸುತ್ತದೆ. ಈ ಸಿನಿಮಾದಲ್ಲಿ ಪರ್ಫಾರ್ಮೆನ್ಸ್, ಡೈರೆಕ್ಷನ್ ಕೂಡ ಬಹಳ ನಿಯಂತ್ರಿತವಾಗಿದೆ. ಓಝು ಅವರು ನಟರಿಗೆ ನ್ಯಾಚುರಲ್ ಆಗಿ ಕಂಟ್ರೋಲ್ಡ್ ಮ್ಯಾನರ್ನಲ್ಲಿ ನಟಿಸಲು ಹೇಳುತ್ತಾರೆ. ಇಮೋಷನಲ್ ಔಟ್ಬರ್ಸ್ ಕಡಿಮೆ, ಬದಲಿಗೆ ಸೂಕ್ಷ್ಮ ಎಕ್ಸ್ಪ್ರೆಷನ್ಸ್, ಪಾಸ್ಗಳು, ಗೇಜ್ಗಳು ಹೆಚ್ಚು. ಇದರಿಂದ ಅಭಿನಯಕ್ಕೆ ರಿಯಲ್ ಲೈಫ್ನ ಫೀಲ್ ಬರುತ್ತದೆ. ಈ ಎಲ್ಲ ತಾಂತ್ರಿಕ ವೈಶಿಷ್ಟ್ಯತೆಗಳು ಸೇರಿ ಟೋಕಿಯೋ ಸ್ಟೋರಿ ಒಂದು ವಿಜುವಲ್ ಪೋಯಮ್ ಆಗಿ ರೂಪುಗೊಳ್ಳುತ್ತದೆ. ಟೋಕಿಯೋ ಸ್ಟೋರಿ ಕೇವಲ ಒಂದು ಕುಟುಂಬದ ಕಥೆ ಅಲ್ಲ, ಇದು ಒಂದು ಕಾಲಘಟ್ಟದ ಪ್ರತಿಬಿಂಬ. 1953ರಲ್ಲಿ ಜಪಾನ್ ಇನ್ನೂ 2ನೇ ಮಹಾಯುದ್ಧದ ಗಾಯಗಳಿಂದ ಚೇತರಿಸಿಕೊಳ್ಳುತ್ತಿದ್ದ ಸಮಯ. ಆರ್ಥಿಕ ಪುನರ್ನಿರ್ಮಾಣ ವೇಗವಾಗಿ ನಡೆಯುತ್ತಿದ್ದರೂ ಸಮಾಜದಲ್ಲಿ ಜನರೇಷನ್ ಗ್ಯಾಪ್ ಹೆಚ್ಚುತ್ತಿತ್ತು. ಹಿರಿಯರು ಹಳೆಯ ಮೌಲ್ಯಗಳನ್ನು ಹಿಡಿದುಕೊಂಡಿದ್ದರು, ಯುವ ತಲೆಮಾರು ಹೊಸ ನಗರ ಜೀವನ, ಉದ್ಯೋಗ ಮತ್ತು ಮಾಡರ್ನ್ ಲೈಫ್ ಸ್ಟೈಲ್ ಕಡೆಗೆ ಓಡುತ್ತಿದ್ದರು. ಓಝು ಅವರ ಚಿತ್ರದಲ್ಲಿ ಈ ಕಾನ್ಫ್ಲಿಕ್ಟ್ ನೇರವಾಗಿ ಕಾಣಿಸುತ್ತದೆ. ಪೋಷಕರು ಶುಕಿಜಿ ಮತ್ತು ಟೋಮಿ ಮಕ್ಕಳೊಂದಿಗೆ ಹೆಚ್ಚು ಸಮಯ ಕಳೆಯುವ ನಿರೀಕ್ಷೆ ಇಟ್ಟುಕೊಂಡಿದ್ದರು. ಆದರೆ ಮಕ್ಕಳ ಬದುಕು ಕೆಲಸ, ಕುಟುಂಬ ಮತ್ತು ತಮ್ಮ ಸ್ವಂತ ಪ್ರಾಮುಖ್ಯತೆಗಳಿಂದ ತುಂಬಿತ್ತು. ಚಿತ್ರದ ಪ್ರಮುಖ ವಿಷಯ ನಿರ್ಲಕ್ಷ್ಯ ಮತ್ತು ಕೃತಜ್ಞತೆಯ ನಡುವಿನ ಅಂತರ. ಮಕ್ಕಳು ತಮ್ಮ ಪೋಷಕರನ್ನು ನಿರ್ಲಕ್ಷ್ಯ ಮಾಡುವ ಉದ್ದೇಶ ಹೊಂದಿರಲಿಲ್ಲ, ಆದರೆ ಅವರ ಜೀವನದ ವೇಗ, ನಗರ ಜೀವನದ ಒತ್ತಡಗಳು ಅವರಿಗೆ ಹೆತ್ತವರಿಗಾಗಿ ಹೆಚ್ಚು ಸಮಯ ಕೊಡುವುದನ್ನು ಕಷ್ಟ ಮಾಡುತ್ತಿತ್ತು. ಇದು ಕೇವಲ ಜಪಾನ್ನ ಸಮಸ್ಯೆ ಅಲ್ಲ, ಇದು ಜಾಗತಿಕ ವಿಷಯ. ಪ್ರತಿ ಸಂಸ್ಕೃತಿಯಲ್ಲೂ ತಲೆಮಾರುಗಳು ಬದಲಾಗುತ್ತಿದ್ದಂತೆ ಈ ರೀತಿಯ ಅಂತರಗಳು ಉಂಟಾಗುತ್ತಲೇ ಇರುತ್ತವೆ. ಟೋಕಿಯೋ ಸ್ಟೋರಿಯ ಇನ್ನೊಂದು ಮಹತ್ವದ ಅಂಶ ಅನಿರೀಕ್ಷಿತ ಸಂಬಂಧಗಳು. ಪೋಷಕರಿಗೆ ಹೆಚ್ಚು ಸಮಯ ಕೊಟ್ಟವರು ಅವರ ಬಯೋಲಾಜಿಕಲ್ ಚಿಲ್ಡ್ರನ್ ಅಲ್ಲ, ಬದಲಿಗೆ ನಿಧನರಾದ ಮಗನ ವಿಧವೆ ನೋರಿಕೋ. ಈ ಪಾತ್ರದಲ್ಲಿ ಸೆಟ್ಸುಕೋ ಹಾರಾ ತೋರಿಸಿದ ವಾಮ್ತ್ ಮತ್ತು ಸಿನ್ಸಿಯಾರಿಟಿ ಪ್ರೇಕ್ಷಕರ ಮನಸ್ಸನ್ನು ಆವರಿಸುವಂತಿದೆ. ನಿಜವಾದ ಮಾನವೀಯತೆ ಯಾವ ಸಂಬಂಧದಿಂದ ಬರುತ್ತದೆ ಎನ್ನುವುದು ಸಂಬಂಧದಿಂದ ಮಾತ್ರ ನಿರ್ಧಾರವಾಗುವುದಿಲ್ಲ, ಅದು ವ್ಯಕ್ತಿಯ ಹೃದಯದಿಂದ ಬರುತ್ತದೆ. ಚಿತ್ರದ ಪೇಸಿಂಗ್ ಮತ್ತು ಮೌನದ ಬಳಕೆ ಕೂಡ ವಿಶ್ಲೇಷಣೆಗೆ ಅರ್ಹ. ಓಝು ಅವರು ವೇಗವಾಗಿ ಏನನ್ನೂ ಮಾಡದೆ ಅನುಭವವನ್ನು ಒಳಕ್ಕೆ ಇಳಿಸಿಕೊಳ್ಳಲು ಸಮಯ ಕೊಟ್ಟು ಅವರು ಪಾತ್ರದೊಂದಿಗೆ ಇರಲು ಅವಕಾಶ ಮಾಡಿಕೊಡುತ್ತಾರೆ. ಕೆಲವೊಮ್ಮೆ ಒಂದು ದೃಶ್ಯದಲ್ಲಿ ಕತೆ ಮುಂದಕ್ಕೆ ಹೋಗುವುದೇ ಇಲ್ಲ, ಆದರೆ ಆ ಕ್ಷಣಗಳು ಜೀವನದ ಸತ್ಯವನ್ನು ಹಿಡಿದಿರಿಸುತ್ತವೆ. ಉದಾಹರಣೆಗೆ ರೈಲ್ ಹಾದು ಹೋಗುವ ದೃಶ್ಯ ಅಥವಾ ಶಾಂತ ಹಳ್ಳಿಯ ಬೆಳಗಿನ ವಾತಾವರಣ. ಇವು ಕಥೆಯನ್ನು ಮುಂದಕ್ಕೆ ಒಯ್ಯದೇ ಇದ್ದರೂ ಮನಸ್ಸಿನಲ್ಲಿ ನೆಲೆಸುವ ಸತ್ಯಗಳನ್ನು ಕಟ್ಟಿಕೊಡುತ್ತವೆ. ಕ್ರಿಟಿಕಲ್ ರೆಸ್ಪಾನ್ಸ್ ದೃಷ್ಟಿಯಿಂದ ನೋಡಿದರೆ ಟೋಕಿಯೋ ಸ್ಟೋರಿ ತನ್ನ ಬಿಡುಗಡೆಯ ಸಂದರ್ಭದಲ್ಲಿ ಜಪಾನ್ನಲ್ಲಿ ಸಾಧಾರಣ ಯಶಸ್ಸನ್ನಷ್ಟೇ ಕಂಡರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಂತರದ ದಶಕಗಳಲ್ಲಿ ದೊಡ್ಡ ಮೆಚ್ಚುಗೆಯನ್ನು ಗಳಿಸಿತು. 2012ರಲ್ಲಿ ಬ್ರಿಟಿಷ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ನಡೆಸಿದ ಸೈಟ್ ಆ್ಯಂಡ್ ಸೌಂಡ್ ಸಮೀಕ್ಷೆಯಲ್ಲಿ ಟೋಕಿಯೋ ಸ್ಟೋರಿಯನ್ನು ವಿಮರ್ಶಕರು ಗ್ರೇಟೆಸ್ಟ್ ಫಿಲ್ಮ್ ಆಫ್ ಆಲ್ ಟೈಮ್ ಎಂದು ಘೋಷಿಸಿದರು. ಅದರ ಟೈಮ್ಲೆಸ್ ರಿಲೆವೆನ್ಸ್, ಕುಟುಂಬ, ಪ್ರೀತಿ, ಕಳೆದುಕೊಳ್ಳುವಿಕೆ ಮತ್ತು ಸಮಯದ ಅನಿವಾರ್ಯ ಹರಿವು ಈ ಸಿನಿಮಾವನ್ನು ಪ್ರತಿ ತಲೆಮಾರಿನ ಪ್ರೇಕ್ಷಕರಿಗೂ ಹತ್ತಿರವಾಗಿಸುತ್ತದೆ. ನಾವು ಇಂದು ನಮ್ಮ ಹಿರಿಯರ ಜೊತೆ ಕಳೆಯುವ ಸಮಯವೇ ನಾಳೆ ನಮ್ಮ ನೆನಪಿನಲ್ಲಿ ಉಳಿಯುವ ಸಂಪತ್ತು. ಟೋಕಿಯೋ ಸ್ಟೋರಿ ಒಂದು ಸ್ಲೋ ಸಿನಿಮಾ ಮಾಸ್ಟರ್ ಪೀಸ್. ಅದು ಹೇಳುವ ನೀತಿ ಸಾರ್ವಕಾಲಿಕ. ಸಮಯ ಯಾರಿಗಾಗಿಯೂ ಕಾಯುವುದಿಲ್ಲ. ಈ ಅರಿವು ಈ ಚಿತ್ರವನ್ನು ನೋಡುವ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಲಿಂಗರಿಂಗ್ ಬಿಟರ್ ಸ್ವೀಟ್ ಆಗಿ ಉಳಿಯುತ್ತದೆ. ಟೋಕಿಯೋ ಸ್ಟೋರಿ ನಮ್ಮ ಹೃದಯವನ್ನು ನಿಶ್ಶಬ್ದವಾಗಿ ಆವರಿಸಿಕೊಳ್ಳುವ ಸಿನಿಮಾ. ಇದು ಕೇವಲ ಒಂದು ಕಥೆ ಅಲ್ಲ, ಇದು ಜೀವನದ ಪ್ರತಿಫಲನ. ಕಾಲ ಯಾರನ್ನೂ ಕಾಯುವುದಿಲ್ಲ, ಆದ್ದರಿಂದ ನಾವು ಪ್ರೀತಿಸುವವರ ಜೊತೆಗೆ ಈಗಲೇ ಸಮಯ ಕಳೆಯೋಣ. ಇಂಥ ಅಮರ ಸಿನಿಮಾಗಳ ಕಥೆಗಳು, ಅವುಗಳ ತಂತ್ರಜ್ಞಾನ ಮತ್ತು ಅವು ಬಿಟ್ಟ ಹೆಜ್ಜೆ ಗುರುತುಗಳ ಬಗ್ಗೆ ಇನ್ನಷ್ಟು ತಿಳಿಯಲು ನಮ್ಮೊಂದಿಗೆ ಸದಾ ಇರಿ.
ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನಿಮ್ಮ ಪ್ರತಿಕ್ರಿಯೆಯೇ ನಮ್ಮ ಮುಂದಿನ ಪ್ರಯಾಣಕ್ಕೆ ಪ್ರೇರಣೆ. ನಮಸ್ಕಾರ.